ಮೂಡ 50-50 ಹಗರಣ ವಿಚಾರವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಕುಟುಂಬದವರ ವಿರುದ್ಧ ಹಾಗೂ ಇತರ ಆರೋಪಿಗಳ ವಿರುದ್ಧ ಲೋಕಾಯುಕ್ತ ಹಾಗೂ ಇಡಿಯಲ್ಲಿ ತನಿಖೆ ಇದೆ. ಈಗ ಮತ್ತೊಮ್ಮೆ ಆಲ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 113/4 ಸಂಬಂಧ ಸ್ನೇಹಮಯಿ ಕೃಷ್ಣ ಅವರು ಒಂದು ದೂರನ್ನ ಈಗ ಮನವಿ ಪತ್ರದ ಮೂಲಕ ದಾಖಲಿಸಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಅವರೇ ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಆಯಿತು. ಇದ್ಯಾವುದು ಸರ್ ಆಲ್ನಳ್ಳಿ ಗ್ರಾಮದ ಸರ್ವೆ ನಂಬರ್? ಏನಾಗಿದೆ? ಸಿದ್ದರಾಮಯ್ಯನವರ ಕುಟುಂಬದವರು ಈ ಭೂಮಿಯಲ್ಲಿ ಯಾವ ರೀತಿ ವ್ಯವಹಾರ ಮಾಡಿದ್ದಾರೆ? ಸರ್, ನನಗೆ ಈಗ ಲಭ್ಯ ಆಗಿರೋ ದಾಖಲಾತಿ ಪ್ರಕಾರ ಸರ್, ಮೈಸೂರು ತಾಲೂಕು ಕಸಬಾ ಹೋಬಳಿ ಆಲ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 113/4 1 ಎಕರೆ ಜಮೀನನ್ನು 1983ನೇ ಇಸ್ವಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು, ಅಂದರೆ ಸಿದ್ದರಾಮಯ್ಯ ಬಾಮಾಯ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿ ಕ್ರಯಪತ್ರ ನೋಂದಣಿ ಮಾಡ್ಕೊಂಡಿದ್ದಾರೆ. ಸೊ ಅದಾದ ನಂತರ 2006ನೇ ಇಸ್ವಿಯಲ್ಲಿ ಅವರು ಅನ್ಯಕರಂತ ಆದೇಶ ಪಡೆದಿದ್ದಾರೆ. ಈ ಮಧ್ಯೆ 1996ನೇ ಇಸ್ವಿಯಲ್ಲಿ ಈ ಜಮೀನನ್ನು ಅಂತಿಮ ಅಧಿಸೂಚನೆ ಮೂಲಕ ಮೈಸೂರು ನಗರ ಪ್ರಾಧಿಕಾರ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಅದನ್ನು ಯಾವಾಗ ಅವರು ಭೂಸ್ವಾಧೀನ ಕೈ ಬಿಡಿಸ್ಕೊಂಡು ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದರೆ ಇವರು ಕೈ ಬಿಡಿಸ್ಕೊಂಡಿರೋ ಅನ್ನೋ ಪ್ರಕಾರ, ದಾಖಲೆ ಪ್ರಕಾರ ಕೈ ಬಿಡಿಸ್ಕೊಂಡು ಹೆಸರು ಖಾತೆ ಆಗಿದೆ. 2006ನೇ ಇಸ್ವಿಯಲ್ಲಿ ಅನ್ಯಕರಂತ ಆದೇಶ ಪಡ್ಕೊಂಡಿದ್ದಾರೆ. ಅದಾದ ನಂತರ 2010ನೇ ಇಸ್ವಿ ಅಕ್ಟೋಬರಲ್ಲಿ ಇದೇ ಜಮೀನನ್ನು ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ದಾನಪತ್ರದ ಮೂಲಕ ಶ್ರೀಮತಿ ಪಾರ್ವತಿ ವರ್ಗಾವಣೆ ಮಾಡಿದರು. ಇದಾದ ಕೇವಲ ಒಂದೇ ತಿಂಗಳಿಗೆ, ಅಂದರೆ ನವೆಂಬರ್ 2010ರಲ್ಲಿ ಶ್ರೀಮತಿ ಪಾರ್ವತಿಯವರು ಯತೀಂದ್ರವರಿಗೆ ದಾನಪತ್ರ ಮೂಲಕ ವರ್ಗಾವಣೆ ಮಾಡಿದರು. ಇದಾದ 3-4 ತಿಂಗಳಲ್ಲಿ, ಅಂದರೆ ಮಾರ್ಚ್ 2011ರಲ್ಲಿ ಯತೀಂದ್ರ ಅವರು ಈ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದರು. ಇಷ್ಟೆಲ್ಲ ಪ್ರಕ್ರಿಯೆ ಆಗಿದ್ರು ಕೂಡ ಈಗಲೂ RTCಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಬರ್ತದೆ. ಈಗ 2006ನೇ ಇಸ್ವಿಯಲ್ಲಿ ಅನ್ಯಕರಂತ ಆದೇಶ ಆಗಿದ್ದರೆ ಅದು ನಿವೇಶನದ ಲೆಕ್ಕದಲ್ಲಿ ಸ್ಥಳೀಯ ಸಂಸ್ಥೆಗೆ ಖಾತೆ ಆಗಬೇಕಿತ್ತು. ಆದರೆ ಆ ರೀತಿ ಮಾಡಿಲ್ಲ. ಇವರು ಕೃಷಿ ಭೂಮಿ ಅಂತಲೇ RTCಯಲ್ಲಿ ಹೆಸರನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವದಿಂದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಅವರ ಶ್ರೀಮತಿ ಅವರಿಗೆ, ಅವ್ರ ಯತೀಂದ್ರ ಅವರಿಗೆ ಭೂಮಿ ಪರಭಾರೆ ಆಗಿದೆ, ಇಲ್ಲಿ ಸಾಕಷ್ಟು ತಪ್ಪುಗಳಿದೆ ಅಂತ, ಅನೇಕರಂತ ಆಗಿದೆ, ಮತ್ತೆ ಜಮೀನು ಪರಭಾರೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಬೆನಾಮಿ ಹೆಸರಲ್ಲಿ ಅವ್ಯವಹಾರ ನಡೆದಿದೆ ಅಂತ. ಈಗ ಅವರು ಸಿದ್ದರಾಮಯ್ಯ ಅವರು ಅಥವಾ ಯತೀಂದ್ರ ಹೇಳಿದಾಗೆ ಅವರು ತವರು ಮನೆಯಿಂದ ಅರಿಶಿನ ಕುಂಕುಮದ ನೆಪದಲ್ಲಿ ಆಸ್ತಿಯನ್ನು ಕೊಟ್ಟಿದ್ರೆ ಒಂದೇ ದಾಖಲಾತಿಯಲ್ಲಿ ಎಲ್ಲ ಆಸ್ತಿಗಳನ್ನು ಕೊಡಬೇಕಾಗಿತ್ತು. ಇವರು ಬೇರೆ ಬೇರೆ ಪತ್ರಗಳ ಮೂಲಕ ಬೇರೆ ಬೇರೆ ಆಸ್ತಿಗಳನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೋಡ್ರೆ ಗೊತ್ತಾಗುತ್ತೆ. ಮತ್ತು ತವರು ಮನೆಯಿಂದ ಕೊಟ್ಟರೆ ಪಿತ್ರಾರ್ಜಿತ ಆಸ್ತಿಲಿ ಕೊಡಬೇಕೆ ಹೊರತು, ಅಥವಾ ಇನ್ನೊಬ್ಬ ಸಹೋದರ ಜಗದೀಶ್ ಅಂತ ಇದ್ದಾರೆ, ಅವ್ರು ಖರೀದಿ ಮಾಡೋ ಆಸ್ತಿ ಕೊಡಬೇಕಾಗಿತ್ತು. ಅದೆಲ್ಲ ಏನೋ ಮಾಡಿದ್ರೆ ಕೇವಲ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡೋಂಥ ಆಸ್ತಿಗಳನ್ನು ಅಷ್ಟೇ ಪಾರ್ವತಿಯವರಿಗೆ ವರ್ಗಾವಣೆ ಕಂಡುಬರುತ್ತೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಬೇನಾಮಿ ಹೆಸರಲ್ಲಿ ವ್ಯವಹಾರ ಮಾಡೋದು, ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಲ್ಲಿ ಮೊದಲು ಪ್ರಾರಂಭದ ಖರೀದಿ ಮಾಡೋದು, ಆ ನಂತರ ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ವರ್ಗಾವಣೆ ಮಾಡುವಂಥ ಬೇನಾಮಿ ವ್ಯವಹಾರಗಳು ಇಲ್ಲಿ ನಡೆದಿದೆ. ಇಲ್ಲೂ ಕೂಡ ಅಧಿಕಾರಿಗಳು ಸಿದ್ದರಾಮಯ್ಯನವರ ಪ್ರಭಾವಕ್ಕೆ ಒಳಗಾಗಿ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಸರ್? ಹೌದು ಸರ್, ಖಂಡಿತವಾಗಲು. ಈಗ 1996ನೇ ಇಸ್ವಿಯಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಿ ವಶಪಡಿಸ್ಕೊಂಡ್ರು ಕೂಡ ಭೂಸ್ವಾಧೀನ ಕೈಗೆ ಹಾಕ್ಬಿಡ್ತಾರೆ. ಇದೇ ರೀತಿ ಸಾಕಷ್ಟು ಜಮೀನಿನ ಭೂ ಮಾಲೀಕರು ತಮ್ಮ ಜಮೀನು ಕೈ ಬಿಡಿ ಅಂತೇಳಿ ಸಾಕಷ್ಟು ಅರ್ಜಿಗಳನ್ನು ಸಲ್ಲಿಸಿ ದಶಕಗಳ ಕಾಲದಿಂದ ಹೋರಾಟ ಮಾಡಿದ್ರು ಕೂಡ ಅವ್ರ ಜಮೀನು ಯಾಕೆ ಕೈ ಬಿಡಲ್ಲ ನೀವು? ಸೊ ಇದೆಲ್ಲ ನೋಡಿದಾಗ ಇಲ್ಲಿ ಸಿದ್ದರಾಮಯ್ಯವರು ಪ್ರಭಾವ ಬೇರೆ ತಮ್ಮ ಕುಟುಂಬದ ಹೆಸರಲ್ಲಿ ಆಸ್ತಿಯನ್ನು ಮಾಡೋದು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವದ ಮೂಲಕ ಆ ಕುಟುಂಬಸ್ಥರಿಗೆ ಬೇನಾಮಿಯಾಗಿ ಆಸ್ತಿ ಮಾಡಲು ಅನುಕೂಲ ಮಾಡಿಕೊಡ್ತಿದ್ದಾರೆ ಅನ್ನುವ ಆರೋಪವನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.